ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆವರು. ಇದು ಕೊನೆಯ ಟೆಸ್ಟ್ ಇವತ್ತು ಆರಂಭ ಆಗ್ಯದ 3:30. ಗೆಲ್ಲೋರು ಯಾರೋ ಸೋಲೋರು ಯಾರೋ ಭವಿಷ್ಯ ನೋಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಕ್ರಿಕೆಟ್ ಅದು ಅನ್ಸರ್ಟನ್ ಗೇಮ್. ಆದರೂ ಶುಭ್ಮನ್ ಗಿಲ್ಲರ ಮೇಲೆ ಭರವಸೆ ಮಾತ್ರ ಇಡೀ ಭಾರತ ಅದರ ಯುವಕರು ಅದು ಕ್ರಿಕೆಟ್ ಪ್ಲೇಯರ್ ಇಟ್ಟಿದ್ದಾರೆ ಇವತ್ತು. ಯಾಕಂದ್ರೆ ನಿಜವಾಗಿ ಟೆಸ್ಟ್ ಇಸ್ ಟೆಸ್ಟ್, ಅದು ಬಿಟ್ಟು ಮತ್ತೊಂದು ಏನೂ ಇಲ್ಲ. ಅದೇನು 2020 ಅಲ್ಲ, ಒನ್ ಡೇನೂ ಅಲ್ಲ. ಅದರದ್ದೇ ಆದಂಥ ವೈಶಾಲ್ಯ ಅದ, ಅದರದ್ದೇ ಆದಂಥ ತಾಳ್ಮೆ ಅದ, ಅದರದ್ದೇ ಆದಂಥ ಆಕ್ರಮಣಶೀಲತೆ ಅದ, ಅದರದ್ದೇ ಆದಂಥದ್ದು ಎಲ್ಲ ವೈವಿಧ್ಯವೇ. ಆದರೂ ಪರಿವರ್ತನೆಗಳು ಸಾಕಷ್ಟಾಗಿದ್ದಾವೆ ಈ 2020 ಮತ್ತು ಪ್ಲಸ್ ಒನ್ ಡೇಗಳ ಬಂದ ನಂತರ. ಇಲ್ಲಾಂದ್ರೆ ಮೊದಲು ಹೆಂಗಿತ್ತಪ್ಪ, 5 ದಿವಸದ್ದು 9 ದಿವಸ ಕ್ರಿಕೆಟ್ ಇರ್ತಿದ್ವು ಅಂತ. ಆರಾಮ್ ತನಕ ಬಾಲ್ ಬಂದು ಸಿಕ್ಕರೆ ಮಾತ್ರ ಹಿಡಿಯೋಂಗಿದ್ರು. ಬ್ಯಾಟ್ಸ್ಮನ್ಗಾಗಿರ್ಬೋದು, ಮತ್ತೇನಾಗಿರ್ಬೋದು, ಫೀಲ್ಡರ್ಗಳು ಹೋಗಿ ಬೆದ್ದ ಮಾಡಿ ಮೈ ಹರ್ಕೊಂಡು ಮಾಡಿ ಇಂಥ ಪ್ರಸಂಗ ಇತ್ತು. ಆದರೆ ಇವತ್ತು ಆಗಿಲ್ಲ. ಜೀವ ಒತ್ತೆಟ್ಟಾದರು ಬೌಂಡ್ರಿ ತೆಡೆಯುವಂಥದ್ದು. ಕೆಲವೊಂದು ಕ್ಯಾಚ್ಗಳನ್ನ ನೋಡಿದ್ರೆ ಇಷ್ಟು ಅದ್ಭುತ ಅನ್ನಿಸ್ತದ. ಹೊರಗೆ ಹೋಗ್ತಿರೋದು ಬೌಂಡ್ರಿ ಮೇಲೆ ಅದನ್ನು ಒಳಗೆ ತೊಗೊಳ್ಳೋದು ಮತ್ತು ಜಿಗಿದು ಬರೋದು, ಆ ಕ್ಯಾಚ್ ಹಿಡಿಯೋದು ಎಂಥ ಅದ್ಭುತ ರೀ ಅದೆಲ್ಲ. ಇವೆಲ್ಲ ಸಾಧ್ಯನಾ ಅನ್ನುವಂಥ ಮಾತುಗಳು ಒಂದು ಕಾಲಕ್ಕೆ ಅಸಾಧ್ಯನೇ ಇವತ್ತು ಸಾಧ್ಯ ಆಗ್ಯಾವ. ಇದರ ಅರ್ಥ ಕ್ರಿಕೆಟ್ನಲ್ಲಿ ಭಾಳ ಔನ್ನತ್ಯ ಆಗಿಬಿಟ್ಟದು. ಕ್ರಿಕೆಟ್ನಲ್ಲ ಚಾಲೆಂಜಸ್ ಆಗಿದಾವೆ. ಹೀಗಾಗಿ ಡಾನ್ ಬ್ರಾಡ್ಮನ್ ಕಾಲದ ಕ್ರಿಕೆಟ್ಗೂ ಇಂದಿನ ಕ್ರಿಕೆಟ್ಗೂ ಅಜಗಜ ಅಂತಾರೆ. ಆದರೆ ಅದರ ಒಂದು ಸಂಸ್ಕೃತಿ ಇರ್ತದಲ್ಲ, ಆ ಸಂಸ್ಕೃತಿ ಮಾತ್ರ ಅದೇ ರೀತಿಯಾಗಿದೆ. ಸೌಜನ್ಯತೆ, ದಾಳಿ, ಸಂಯಮ, ನೋಟ, ಎದುರಾಳಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂಥ ದೃಶ್ಯಗಳು ಇವೆಲ್ಲನೂ ಹಾಗೇ ಮುಂದುವರಿತಾ ಇದ್ದಾವೆ. ಎದುರಾಳಿ